ನುಡಿದರು ಕನ್ನಡ ಉಳಿದರು ಕನ್ನಡ. ಹಲೋ, ಗುಡ್ ಮಾರ್ನಿಂಗ್ ಗಾಯ್ಸ್. ಇವನೇನ್ ಮಾಡ್ತಾ ಇದ್ದ? ಎಲ್ಲರೂ ಹೆಂಗಿದ್ರ? ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡು ಬನ್ನಿ ವಿಡಿಯೋ ಶುರು ಮಾಡೋಣ. ಯಾರು ಹೊಸ ವಿಡಿಯೋ ಅಂತ ಅವರಲ್ಲ ತಪ್ಪದೆ ಒಂದು ಲೈಕ್ ಖುಷಿ ಮಾಡ್ಕೊಂಡು ಮರಿಬೇಡಿ ಸ್ನೇಹಿತರೆ. ಮೇರಾ ಈ ಚಾನಲ್ ಸಬ್ಸ್ಕ್ರೈಬ್ ಕರೆ. ಯಾಕೆಂದರೆ ನೀವು ಕೂಡ ಒಂದು ಲೈಕ್ ನಂಗೆ ತುಂಬ ಉಪಯೋಗ ಆಗುತ್ತೆ. ಯಾಕೆ ನನ್ನ ಕೆಲಸ ಕೂಡ ಹೋಗ್ತಾ ಇಲ್ಲ. ಸೊ ನೋಡಿ, ಯೋಚನೆ ಮಾಡಿ, ಆದಷ್ಟು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಡೇಟ್ ಬಂದ್ಬಿಟ್ಟು 29 ಮತ್ತು ಸಂಡೇ ಕೂಡ. ಇವತ್ತಿನ ರೆಗ್ಯುಲರ್ ವ್ಲಾಗ್ಸ್ ಬರುತ್ತೆ ಅಂತ ಕೂಡ ಹೇಳಿದ್ದೀನಿ. ನೋಡೋಣ, ಆದಷ್ಟು ನಾನು ಪ್ರಯತ್ನ ಮಾಡ್ತೀನಿ ವ್ಲಾಗ್ಸ್ನ ರೆಗ್ಯುಲರ್ ಆಗಿ ಮಾಡೋಕ್ಕೆ. ಮತ್ತು ಆಲ್ರೆಡಿ ಲಾಗ್ ಕೂಡ ಆಗಿತ್ತು ಬೆಳಗ್ಗೆ ಎದ್ದಾಗಿಂದ. ಸೊ ಅದೇನಾಯಿತು ಅಂದರೆ ಸ್ವಲ್ಪ ವಾಯ್ಸ್ ಆಗೋ ಕರೆಕ್ಟಾಗಿ ಬಂದಿಲ್ಲ. ಸೊ ಅದಕ್ಕೋಸ್ಕರ ಈಗ ಜಸ್ಟ್ ಹೊಸ ಲಾಗ್ ಮಾಡ್ತಾಯಿದ್ದೀನಿ. ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಬಂದು ಕೂತ್ಕೊಂಡಿದ್ದೀನಿ. ಮತ್ತು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಾಗಿ ತುಂಬ ಬಿಗ್ ಬಾಸ್ ಬಗ್ಗೆ ಡಿಸ್ಕಸ್ ಆಗ್ತಾಯಿದೆ. ಬನ್ನಿ ಅದ್ರ ಬಗ್ಗೆ ಮಾತಾಡ್ತೀನಿ. ಸ್ವಲ್ಪ ನಾಷ್ಟ ಮುಗಿಸ್ಕೊಂಡು ಮಾತಾಡೋಣ ಅಂತ ಅಷ್ಟೇ. ಗಾಯ್ಸ್, ನಾನು ಹೇಳ್ದಂಗೆ ಸದ್ಯಕ್ಕೆ ಈಗ ನಾಷ್ಟ ಮುಗಿಸ್ಕೊಂಡು ಬಂದಿದ್ದೀನಿ. ನಾಷ್ಟ ಮುಗಿಸ್ಕೊಂಡು ಬಂದು ಈಗ ಕೂತ್ಕೊಂಡೆ. ಸೊ ಮುಂದಕ್ಕೆ ಲಾಗ್ ಕಂಟಿನ್ಯೂ ಮಾಡೋಣ ಅಂದ್ಕೊಂಡೆ. ಬಟ್ ಈಗ ಮುಂದಕ್ಕೆ ಲಾಗ್ ಕಂಟಿನ್ಯೂ ಮಾಡೋಣ ಅಂದರೆ ಬಿಗ್ ಬಾಸ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಬಿಗ್ ಬಾಸ್ ಬಗ್ಗೆ ಹೇಳ್ತೀನಿ. ಈಗ ಬಿಗ್ ಬಾಸಲ್ಲಿ ಇವರೇ ಬರ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಇಲ್ಲಿವರೆಗೂ ವೈರಲ್ ಆಗಿರೋರ ಹೆಸರು ನಾನು ತೊಗೊಂಡು ನಿಮಗೆ ಹೇಳ್ತಾ ಇದ್ದೀನಿ. ನನ್ನ ಪ್ರಕಾರ ಇವ್ರು ಬರ್ಬೋದು ಅನ್ನೋ ನನ್ನ ಅನಿಸಿಕೆ. ಬಟ್ ಇನ್ನೂ ಒಂದಷ್ಟು ಜನ ಇದ್ದಾರೆ. ಬಟ್ ನನಗೆ ಗೊತ್ತಿರೋರ ಹೆಸರು ಹೆಸರು ಹೇಳ್ತೀನಿ. ಇನ್ನು ಮಿಕ್ಕಿರೋದು ಗೊತ್ತಿಲ್ಲ. ಇನ್ನು ನಿಮ್ಗೆ ಇವತ್ತು ರಿವೀಲ್ ಆಗುತ್ತಲ್ಲ ಗೊತ್ತಾಗುತ್ತೆ. ಯಾಕೆ ನಾನು ಇವತ್ತೇ ವೀಡಿಯೋ ಬಿಡಬೇಕು. ಯಾಕೆ ನೀವು ಸಂಜೆ ಬಿಡೋಣ ಅಂದ್ಕೊಂಡೆ. ಬಟ್ ಅಷ್ಟರಲ್ಲಿ ಏನಾರ ರಿವೀಲ್ ಆಗೋಯ್ತು, ನಾನು ಬ್ಲಾಗ್ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಇವಾಗಲೇ ರಿವೀಲ್ ಮಾಡಬೇಕು. ನಾನು ಕೂಡ ಏನಕ್ಕೆ ನನಗೆ ಗೊತ್ತಿರೋ ಅಷ್ಟು ಹೆಸರು ಹೇಳ್ತೀನಿ. ಮತ್ತು ಲಾಗು ಇಷ್ಟೇ ಬರುತ್ತೆ. ನೆಕ್ಸ್ಟ್ ಮಿಕ್ಕಿದ್ದೇನು ಅಂದರೆ ನೆಕ್ಸ್ಟ್ ಲಾಗ್ ಕಂಟಿನ್ಯೂ ಆಗುತ್ತೆ ಅಥವಾ ನಾಳೆ ಬರುತ್ತೆ. ಏನಂತಾರೆ, ಸದ್ಯಕ್ಕೆ ಈಗ ಹೆಸರನ್ನ ಹೇಳ್ಬಿಡ್ತೀನಿ, ಕೇಳಿಸ್ಕೊಂಬಿಡಿ. ಗೌತಮಿ ಜಾಧವ್ ಅಂದ್ಬಿಟ್ಟು ಫಸ್ಟ್ ಕಂಟೆಸ್ಟೆಂಟು. ಮತ್ತು ಸೆಕೆಂಡ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಸತ್ಯ ಸೀರಿಯಲ್ ಹೀರೋಯಿನ್ ಇದ್ದಾರಲ್ಲ ಅವರು. ಮತ್ತು ಥರ್ಡ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅಂತ. ಫೋರ್ತ್ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಗೋಲ್ಡ್ ಸುರೇಶ್ ಅಂದರು. ಈಗ ಆಲ್ರೆಡಿ ನೋಡ್ತಾ ಇರ್ತಾರೆ ಗೋಲ್ಡ್ ಸುರೇಶ್ನ. ವರ್ತು ಸಂತೋಷ್ ಜೊತೆ ಎಲ್ಲ ಇದ್ದಾರೆ. ಬೇರೆ ಬೇರೆ ಕಡೆ ಎಲ್ಲ ಕಡೆ ವೈರಲ್ ಆಗಿದ್ದಾರೆ ಗೋಲ್ಡ್ ಸುರೇಶ್ ಅವರು. ಮತ್ತು ಲಾಸ್ಟಿಗೆ ಬಂದ್ಬಿಟ್ಟು ಅಡ್ವೊಕೇಟ್ ಜಗದೀಶ್ ಬರ್ತಾರೆ ಅನ್ನೋ ನನ್ನ ಅನಿಸಿಕೆ. ಈಗ ಆಡಿ ದರ್ಶನ್ ವಿಷಯದಲ್ಲಿ ತುಂಬ ಸತಿ ಮಾತಾಡಿದ್ದಾರೆ ಅಡ್ವೊಕೇಟ್ ಜಗದೀಶ್ ಅವರು. ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ ಅಡ್ವೊಕೇಟ್ ಜಗದೀಶು. ಅವರು ಕೂಡ ಬರ್ತಾರೆ ಅನ್ನೋ ನನ್ನ ಅನಿಸಿಕೆ. ಬಟ್ ಇವರೇ ಬರ್ತಾರೆ ಅನ್ನೋದು ಕೂಡ ನನಗೂ ಡೌಟ್ ಇದೆ. ನೋಡೋಣ. ಯಾಕೆ ಆಲ್ಮೋಸ್ಟ್ ನಾನು ವೈರಲ್ ಆಗಿರೋರನ್ನ ಹೆಸರು ತೊಗೊಂಡು ನಿಮ್ಮ ಹತ್ರ ರಿವೀಲ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಅನಿಸಿಕೆ ಏನು ಹೇಳಿ. ಮತ್ತು ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಲಾಗಲ್ಲಿ ಇವತ್ತಿಂದ ಏನಿರುತ್ತೋ ಒಂದು ಅರ್ಧ ಕಂಟಿನ್ಯೂ ಆಗುತ್ತೆ. ಏಕೆಂದರೆ ಇವತ್ತು ನಾನು ಬಿಗ್ ಬಾಸ್ ಕಂಟೆಸ್ಟೆಂಟ್ ನೇಮ್ಸ್ ಕೂಡ ರಿವೀಲ್ ಮಾಡಿದ್ದೀನಿ. ಮತ್ತು ಅದು ಟಿ ವಿಲಿ ರಿವೀಲ್ ಆಗಿದ್ದ ಮುಂಚೆ ನಾನು ಯೂಟ್ಯೂಬಲ್ಲಿ ರಿವೀಲ್ ಮಾಡೋಕ್ಕಾಗುತ್ತೆ. ಟಿ ವಿಲಿ ರಿವೀಲ್ ಆದಮೇಲೆ ನಾನು ಲಾಗ್ ಮಾಡಿ ಕೂಡ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈಗಲೇ ರಿವೀಲ್ ಮಾಡ್ತಾಯಿದ್ದೀನಿ. ಈ ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ ಅಷ್ಟೇ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.